ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿತಾ ಯೂಟ್ಯೂಬ್ ಚಾನಲ್. ಸೊ ನಾ ಈಗ ಎಲ್ಲದೇನಿ ಅಂದ್ರೆ ವೇ ಟು ಫುಟ್ಪಾತ್. ಸೊ ಅಲ್ಲಿಪೇರಿ ಮೆಟ್ಲಕ್ಕೆ ಹೋಗೋ ಎಂಟ್ರೆನ್ಸ್ ಸಿಗೋದೇನಿ. ಸೊ ಇಲ್ಲಿ ನೋಡ್ರಿ ನಾವೆಲ್ಲ ಅರ್ಶಿನ ಕುಂಕುಮ ಆಮೇಲೆ ಕಾಯಿ ತೊಗೊಂಡೇವಿ ಪೂಜೆ ಮಾಡೋಕ್ಕೆ. ಇಲ್ಲೆಲ್ಲರೂ ರೆಡಿ ಆಗಿವಿ. ಸೊ ಹೊಂಟೇವಿ ಬರ್ರಿ, ಎಷ್ಟು ಸೇರಿ ಹೊಂಟೇವಿ ಎಲ್ಲರೂ. ಹೋಗೋನು ಬೆಟ್ಟ ಹತ್ತನು ಗೋವಿಂದನ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ರೆಡಿ ರೆಡಿ ಮಮ್ಮಿನ ಇಲ್ಲೊಂದು ಪೂಜೆ ಮಾಡೋಕೆ ಕಾಯಿ ತೊಗೊಂಡಾರ. ಸೊ ಭಾಗ್ಯನ ತೊಗೊಂಡಾರ. ಇನ್ನ ಪಪ್ಪ ಅದಾರ. ಅಪ್ಪಾಜಿ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಹೋಗೋಣ. ಫಸ್ಟ್ ಟೈಮ್ ಮಾತಾಡ್ತೇವಿ. ನಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಗೋವಿಂದ ಹರೆ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರೆ ಗೋವಿಂದ ಗೋವಿಂದ ಹರಿ ಗೋವಿಂದ. ಗೈಸ್ ಇಲ್ಲಿಂದ ಆ್ಯಕ್ಚುಲಿ ಸ್ಟಾರ್ಟ್ ಆಗುತ್ತೆ ನೋಡ್ರಿ. 0.5 ಮಾಡ್ತೀನಿ. ಸೊ ಬರ್ರಿ ಹೋಗೋಣ. ಇಲ್ಲ ನೋಡ್ರಿ. ಸೊ ಫಸ್ಟ್ ಟೈಮ್ ಮಾತಾಡ್ತೀವಿ. ಎಕ್ಸ್ಪೀರಿಯನ್ಸ್ ಮಸ್ತ್ ಐತಿ. ಇಲ್ಲೆಲ್ಲ ಮಂಡಿ ಹಚ್ಚೋದ್ರೆ ಕಾಲು ನೋವು ಕಮ್ಮಿ ಆಗ್ತಾವೆ. ಇಲ್ಲೇ ಇದು ಸ್ಟಾರ್ಟಿಂಗ್ ಐತಿ ಎಂಟ್ರೆನ್ಸ್. ಅಲ್ಲಿ ಬೇರೆ ಮೆಟ್ಲ ಸ್ಟಾರ್ಟಿಂಗ್ ಐತಿ. ಹಚ್ಚ ಮಮ್ಮಿ. ನಮಸ್ಕಾರ ಮಾಡು. ಹಣಿ ಹಚ್ಚೀಗ ಕರೆಕ್ಟ್ ಇಡಿ. ನಮಸ್ಕಾರ. ಶೋರ್. ಫೈನಲಿ 100 ಸ್ಟೆಪ್ಸ್ ಮುಗಿದು ಗದ್ದಲ ಐತಿ. ಆಲ್ರೆಡಿ ಟೈಮ್ 5 ಗಂಟೆ ಆಗೈತೆ ಬೆಳಗ್ಗೆ. ಸೊ ನೋಡ್ಬೋದು ಇಲ್ಲಿ ಗದ್ದಲ ಅಂದರೆ ಗದ್ದಲ ಐತಿ. ಅಂದ್ರೆ ಹೊಂಟೇವಿ. 100 ಸ್ಟೆಪ್ಸ್ ಮುಗಿದು ಫೈನಲಿ. ಆಫ್ಟರ್ 100 ಸ್ಟೆಪ್ಸ್ ಗೋವಿಂದ ಗೋವಿಂದ. 200 ಆದವು ನೋಡಿ. ಟೋಟಲಾಗಿ 23 ನಿಮಿಷದಾಗ 500 ಸ್ಟೆಪ್ ಮುಗಿಸೇವಿ. ಹಾಂ ಇಲ್ಲೆಲ್ಲ ಬರತ್ತಾರ. ಅವ್ರೇನ ಬಂದಿಲ್ಲ. ಇಲ್ಲಿ ಅಂಕಲ್ ಒಬ್ರು ಬರತ್ತಾರ ಮೈತ್ರಿನ ಕರ್ಕೊಂಡು. ಇಲ್ಲಿಂದ ಹೆಂಗೆ ಕಾಣ್ತೈತೆ ನೋಡ್ರಿ ತಿರುಪತಿ. ಮತ್ತಿಲ್ಲ ನಿಂಗೆ? ಹಾಂ ಮತ್ತಿಲ್ಲ. ಈಗ ಹೋಗೋಣ. ರೈಟ್ ಬಾ ಬಾ. ಸೊ ಬರ್ರಿ ಹೋಗೋಣ. ನಿಲ್ಸಿಕೆ ಆಗಬೇಕು. ಹಂಗೆ 700 ಸ್ಟೆಪ್ಸ್ ಮುಗಿದಿಂದ ಇಲ್ಲಿ ವರಾಹ ಸ್ವಾಮಿ ಐತಿ. ಸೊ ಬರ್ರಿ ಕಂಟಿನ್ಯೂ ಮಾಡೋಣ. ಫೈನಲಿ 1700 ಸ್ಟೆಪ್ಸ್ ಅಂಕರು ಮುಗಿಸೇವಿ. ಟೈಮ್ ನೋಡ್ರಿ 6:18ಕ್ಕೆ 1700 ಸ್ಟೆಪ್ಸ್ ಮುಗಿಸೇವಿ. ಇಲ್ಲ ನೋಡ್ರಿ ಮಾರ್ನಿಂಗ್ ವೇವ್. ಸೊ ಅವ ನಮ್ಮ ಜೊತೆ ಅವ ಒಬ್ಬನೇ ಇದ್ದ. ಸೊ ಈಗ ಅಕ್ಕಿನೂ ಕುಡ್ಡಾಳ. ಅದು ಕುಂತಾರ ನೋಡ್ರಿ. ಇಬ್ಬರಿಗೂ ಕುಂದಿರ್ಸೇವಿ. ಸೊ ಫುಲ್ ಅಂದ್ರೆ ಫುಲ್ ಶಕ್ತಿ ಆಗ್ತೈತಿ. ನಾವು ಒಂದು ಸ್ವಲ್ಪ ಬರ್ತೀವಿ. ಇಲ್ಲಿ ಕುತ್ಕೊಂಡು ಹೋಗೋಣ ಅಂತಂದು ಕೇಳ್ತೀವಿ. ಅವ್ರಿಬ್ರಿಗೂ ಕುಂದಿರ್ಸೇವಿ. ಇಷ್ಟು 1700 ಸ್ಟೆಪ್ಸ್ ಹತ್ತಿದ್ರು ನಾವು ಅಷ್ಟು ಬೇಡಾತೇವೆ ಇಬ್ಬರು. ಒಟ್ಟೆ ಒಂದು ಸ್ವಲ್ಪ ಬೇರೆ ನೋಡಿ. ಪೋಸ್ ಕೊಡ್ತಾನೆ ನಾವು ಫುಲ್ ಹುರುಪದ. ಬರ್ರಿ ಹೋಗೋಣ. ಇನ್ನೂ ಅದಾವ ಮೆಟ್ಲ. ಹಂಗೆ ಅವ್ರು ಕುದಿಸ್ಕೊಂಡು ತಳ್ಕೊಂಡು ಹೊಂಟೇವಿ. ಅಲ್ಲೆಲ್ಲ ಕುಂದ್ರತನ ಅಂದ್ರು ನಾವು ಬಾ ನಡಿ ಅಲ್ಲಿ ಹೋಗೋಣ ಅಂತಂದು ಹೇಳಿ ಹಿಂಗೆ ಸೊಟ್ಟ ಹಿಡ್ಕೊಂಡು ಹಂಗೆ ಎತ್ತಾತನ. ಸೊ ಫುಲ್ ಇಷ್ಟ ಆಗೈತಿ. ಇಲ್ಲ ನೋಡ್ರಿ ಇರ್ಲಿ ಗೋವಿಂದ ನಮ್ಮನ್ನು ಕರೆಯಾಗತ್ತಾನ. ಪ್ರಯತ್ನ ಮಾಡೋಣ. ಅವನ್ನ ಕರ್ಕೊಂಡು ಹೋಗ್ತಾನೆ. 2000 ಸ್ಟೆಪ್ಸ್ ಅದನ್ನು ಮುಗಿಸಿ ಈಗ ಬಂದೇವಿ. ಗಾಳಿ ಗೊಬ್ಬರ 2000 ಸ್ಟೆಪ್ಸ್ ಆಗಿಂದ ಗಾಳಿ ಗೊಬ್ಬರ ಐತಿ. ಸೊ ನೋಡ್ಬೋದು ಇಲ್ಲಿ ಆರಾಮ್ ಇವರಿಬ್ಬರು ನಮ್ಮ ಜೊತೆ ಅದಾರ. ಇಲ್ಲಿ
ನಾವು ಹೊಳಬಳ ಅಕ್ಕ ಎಷ್ಟದು ಅಂತನತ್ತಲ್ಲ. ಸೊ ಹಂಗೆ 1,000 ಅಂತ ಬಿಡ್ತೇವೆ. ಈಗ 2,000ಕ್ಕೆ ಹಚ್ಚಿದ್ವಿ ಹಂಗೆ. ಸೊ ಚಪ್ಪಾಗಿಂದ ಇಲ್ಲಿ ಹಂಗೆ ಮುಂದೆ ಬಂದ್ರೆ ಎಲ್ಲ ಅಂಗಡಿ ಅದಾವು. ಟಿಫನ್ ಎಲ್ಲ ಇಲ್ಲೇ ಐತಿ. ಸೊ ಎಳ್ನೀರು ಅದಾವು. ಇಲ್ಲೆಲ್ಲ ಟಿಫನ್ ಎಲ್ಲ ಬಿಸಿಗ ರೆಡಿ ಆಗಿರ್ತೈತಿ. ಹಂಗೆ ಇವ್ರಿಗೆ ಕೇಳಿದೆ ಬಲ್ಲೆ ಅನ್ನತ್ತಾರ. ಬಲ್ರ ಎಳ್ನೀರು ಏನು ಅಲ್ಲ. ಸೀದಾ ಹತ್ತೋಣ ಈಗ ಮೇಲೆ. ಹಾಂ ಏನಲ್ಲಿ ಕುಂದ್ರೋನು ಸೀದಾ ಹತ್ತೋ ತಯಾರಾಗ್ಬಿಟ್ಟೆ ನಾನು ಆತಾಗ. ಪೂರ ಬೇವ್ತ್ಬಿಟ್ಟೆ ನಾನಂತರು. ಈಗಿನೂ ಬೇತಾಳ ಅದ್ರಾಗೆ ಕಾಣಂಗೆ ಎಲ್ಲಕ್ಕಿನ ಡ್ರೆಸ್. ನನ್ನ ಡ್ರೆಸ್ನಾಗ ಕಾಣ್ತೈತಿ. ಬೇವ್ತ್ಬಿಟ್ಟೇನಿ ಎಲ್ಲ. ಯಾವ ಅಂಕರು ನೋಡಿ ಒಂದು ಒಟ್ಟು ನೋಡಲ್ಲ 2,000. ನೀನು ಸೆಕೆಯಾಗಿಲ್ಲದಲ್ಲ ಹಿಂಗು ಈಗ ಹೋಗೋಣ. ಇನ್ನು ಅಲ್ಲಿ ಐತೆ ನೋಡಿ. ಅಲ್ಲಿ ಹೋಗ್ಬೇಕು ನಾವೀಗ. ಅಲ್ಲಿ ಅಲ್ಲಿ ಮೇಲೆ ಗುಡ್ ಕಾಣ್ತೈತಲ್ಲ. ಅಲ್ಲಿ ಅಲ್ಲಿ ಹೋಗ್ಬೇಕು ನೋಡಿ. ಹೋಗೋಣ. ಸರಿ ಮುಂದೋಗಿ ಸಿಗ್ತೇನೆ. ವೆಯ್ಟ್ ಮಾಡಿ. ಈಗ ಎಷ್ಟು ಆರಾಮ ಅನ್ಸತ್ತಂದ್ರೆ ಮುಂದೆ ಬಂದಂಗೆ ಹಿಂಗೈತಿ. ಫುಲ್ ಆರಾಮಾಗಿ ಹೋಗ್ಬೋದು. 2,000 ಮಟ್ಟ ಒಂದು ಸ್ವಲ್ಪ ಇದಾಗ್ತೈತಿ. ಆಮೇಲೆ ಹೋದಂಗೆ ಇಲ್ಲಿ ಆರಾಮ ಹೋಗ್ಬೋದು. ಹೊಂಟಾರ ನೋಡ್ರಿ ಅವ್ರು ಆರಾಮ ನೋಡ್ರಿ. ಬರ್ರಿ ಒಂದು ಸ್ವಲ್ಪ ಮೇಲೆ ಹೋಗಿ ಸಿಗೋಣ. ಸೊ ಗೈಸ್ ನೋಡ್ರಿ ಇಲ್ಲೇ ಋತಿಕ್ ಹೊಟ್ಲು ಸತ್ತಂತ. ಅದಕ್ಕೆ ದಿವ್ಯಾ ಎತ್ಕೊಂಡು ಹೊಂಟಾವನು. ಬೇಡ್ರ ಹಾಂಗೆ ಹೋಗ್ಕೊಂಡು ಬರ್ತಾನೆ. ಹೋಗಲ್ಲ. ಆ ಕಡೆ ಹೋಗಿ. ಸೊ ಆಗಲೇ ನೋಡಿದಾಗ ಇನ್ನು 1,050 ಸ್ಟೆಪ್ಸ್ ಇದು. ಮುಂದೆ ಬಂದೇವು ಆಲ್ರೆಡಿ. ಹಂಗೆ ನಡಕ್ಕೆ ಹೊಂಟಾಗ ಇಲ್ಲೇ ಈ ಟೈಪ್ ಐತಿ ನೋಡಿ. ಮ್ಯಾಲೆ ಇಲ್ಲೆಲ್ಲ ಬೈಕ್ ಅದು ತೊಗೊಂಡಿಲ್ಲ, ಗಾಡಿ ಅದು ತೊಗೊಂಡು ಬರೋರಿಗೆ ಈ ಟೈಪ್ ಐತಿ ಇಲ್ಲೇ. ನಾವು ನಡ್ಕೊಂಡು ಹೊಂಟೇವಿ. ಸೊ ಡೌನಲ್ಲಂತೂ ಹೋಗ್ತೇವೆ ನಾವು. ಪಾತಾಳ ಗಂಗಾ ಏನು ಪಕ್ಕೈತಿಲ್ಲ. ಅವಾಗ ಹೆಂಗಾಗಿದ್ದು ಕಾಲು ನೋವಾಗ್ಬಿಟ್ಟಿದ್ದು ಕಾಲು. ಸೊ ಅಂಡರ್ಗ್ರೌಂಡ್ ಐತಿ. ಸೊ ಮತ್ತು ಕಂಟಿನ್ಯೂ ಅದ ಆ ಟೈಪ್ ಇಲ್ಲೆಲ್ಲ ರೋಡ್. ಸೊ ಬರ್ರಿ ಹೋಗೋಣ. ಒಂದು ವೇ ಹೋಗ್ಬೇಕಾರೆ ಸಾರಂಗ. ನೋಡ್ರಿ ರಮಣ ಗೋವಿಂದ. ಸೊ ಎಷ್ಟು ಸ್ಟೆಪ್ಸ್ ಅದು ಫೈನಲ್ ಆಗಿ? ಹಾಂ ಏನಂತ ಏ ದೇವ್ರೇ ಅಂತ. ಏ ದೇವ್ರೇ ಆ ದೇವ್ರೇ ಅಲ್ಲದ ನೋಡಲ್ಲ. ನಮಸ್ಕಾರ ಅಂತ ಆಂಜನೇಯ. 2,680 ಸ್ಟೆಪ್ಸ್ ಆಯ್ತು. ಜಯ ಶ್ರೀರಾಮ್. ನೀ ಅದ್ರ ಸನೇಕ ಹೋಗ್ಬೇಡ. ನೋಡ್ರಿ ಹೊಂಟೇವಿ. ಸ್ಟೆಪ್ಸ್ ಹತ್ತುವಾಗ ನಡಕ್ಕೆ ಈ ಟೈಪು ಒಂದು ಸೀನ್ ಬರ್ತೈತಿ. ಇಲ್ಲೆಲ್ಲ ಗಾಡಿ ಇರ್ತಾವೆ. ಆದ್ರೆ ನೆರಳು ಮಾತ್ರ ಮಸ್ತ್ ಐತಿ. ಸೊ 2,000 ಮಟ್ಟ ಒಂದು ಸ್ವಲ್ಪ ಕಷ್ಟ ಆಗ್ತೈತಿ. ಆಮೇಲೆ ಹೋದಂಗೆ ಜಲ್ದಿ ಬರ್ತೇವೆ. ಯಾಕಂದ್ರೆ ಸ್ಟೆಪ್ಸ್ ಭಾಳ ಇಲ್ಲ. ಒಂದು ಸ್ವಲ್ಪ ವಾಕಿಂಗ್ ಇರ್ತೈತೆ ಅಲಿಪೇರಿ ಸ್ಟೆಪ್ಸ್ದಾಗ. ಸೊ ಆರಾಮ್ ಬರ್ಬೋದು. ಹ್ಞೂ ಹಾಂ ಕಾಲಂತ ನೋವು. ಅದೇ ಫಸ್ಟ್ ಟೈಮ್ ಹತ್ತವಲ್ಲ ಅದಕ್ಕೆ ಮತ್ತು ಹಾಂ ನೋವು ಹಾಕೋ. ಗಾಡಿ ಎಷ್ಟು ಹತ್ರಕ್ಕೆ ಅಂತ. ಗುಡಿ ಸನೇಕ್ ಬಂದು ಅಲ್ಲಿ ಕಾಣ್ತೈತಿ ಗುಡಿ. ಹಂಗೆ ಇದು ಮುಗೀತಂದ್ರೆ ಒಂದು ಸ್ವಲ್ಪ ಹಿಂಗೆ ರೋಡ್ ಬರ್ತೈತಿ.
ನಮ್ಮ ಪಪ್ಪ ನಮ್ಮ ಮಮ್ಮಿ ಅಂಕಲ್ ಆಂಟಿ ಇನ್ನು ಭಾಳ ಹಿಂದದಾರ. ನಮ್ಮ ತಮ್ಮನ ಓದುತ್ತಾನೆ ಅದನ್ನ, ನಮ್ಮ ತಮ್ಮನ ಬಂದಿಲ್ಲ. ಸೊ ನಾವ 4 ಮಂದಿ ಇದ್ದೀವಿ, ಹೊಂಟೇವಿ ಇಲ್ಲಿ. ಫೈನಲಿ ನಾವು ಬಂದೇವಿ ನೋಡ್ರಿ. ಹೇಳಿ ಏನೋ ಹೇಳತ್ತಿದ್ದಲ್ಲ, ಹೇಳು. ಅಲ್ಲ ಹೇಳು ಏನೋ ಹೇಳತ್ತಿದ್ದಲ್ಲ. ಅಲ್ಲ ನೀ ಏನೋ ಹೇಳತ್ತಿದ್ದಲ್ಲ, ಹೇಳು. ಎಲ್ಲಿ ಬಂದಿ? ನಾವು ಗುಡಿ ಬಂದಿವಿ, ಅದಕ್ಕೆ ದರ್ಶನ ಮಾಡ್ಕೊಂಡು ಹೋಗ್ತಿದ್ದೀವಿ. ಅದಕ್ಕೆ ಬಾಯ್ ಹೇಳು, ಕರೆಕ್ಟಾಗಿ ಹೇಳು. ಬರ್ರಿ ಹೋಗೋಣ. ಆರಾಮದಾರ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ. ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ, ಇವ್ರ ಸಂಬಂಧ ಒಂದು ಸ್ವಲ್ಪ ಹೇಳು. ಕಮೆಂಟ್ ಮಾಡ್ರಿ ಅಂತ. ಲೈಕ್ ಹಾಕ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. 50 ಮೆಟ್ಲದಾವು. ಸೊ ಎಲ್ಲರೂ ಸೇರಿ ಇಲ್ಲೇ ಅದೇವಿ. ಇಲ್ಲಿ ನೋಡ್ರಿ ಹೆಂಗತ್ತೆ ಎಕ್ಸ್ಪೀರಿಯನ್ಸ್? ಬೆಸ್ಟ್ ಎಕ್ಸ್ಪೀರಿಯನ್ಸ್. ಬರ್ರಿ, ಏನು 350 ಅದಾವ. ತಿರುಪತಿ ತಿಮ್ಮಪ್ಪ ಅಲ್ಲಿ ಕರ್ಯಾತನ. ಪಟ್ ಹೋಗೋಣ ನೋಡ್ರಿ. ಅಂಕಲ್ ಹೋಗೋಣ. ನಿಂಗೆ ಹೆಂಗಾತ? ಅಲ್ರಿ ಅಂಕಲ್, ಹತ್ತದಾಗಲ್ದಲ್ಲಾರ್ದನ ಇಷ್ಟು ಬೆಟ್ಟ ಹತ್ತಿರಿ ಅಂಕಲ್. 250 ಮೆಟ್ಲು ಹೋದವು. ಹತ್ತು ನಡಿ 250. ಸೊ ಇನ್ನು 100 ಸ್ಟೆಪ್ಸ್ ಹೋಗೋಣ. ಬರೀ ಅವ್ರು ಏನೋ ನಿಂತಾರೆ, ಹೆಗ್ಲೇ ಅದಾರ ನೋಡಿ ಬಂದರು. ಎಷ್ಟು ಹುರುಪ್ ಆಯ್ತು ನೋಡಿ ನಿಂಗೆ. ನಿನ್ನ ಅಡ್ಡಾಡಿಲ್ಲ. ಬಹುದಿನದ ಕನಸು. ಹಾಂ, ಬಹುದಿನದ ಕನಸು. ನನ್ನ ಸಾಗಕ್ಕೆ ಬಂದೈತಿ. ಇನ್ನೇನು ಭಾಳ ದೂರ ಇಲ್ಲ. ಬರ್ರಿ ಯಪ್ಪ ದೇವ್ರೆ. ಶ್ರೀಮದ್ ರಮಾರಮಣ ಗೋವಿಂದ. ಸೊ ಗೈಸ್, ಫೈನಲಿ ಲಾಸ್ಟ್ ಸ್ಟೆಪ್ ನೋಡ್ರಿ. ಲಾಸ್ಟ್ ಸ್ಟೆಪ್ಪಿಗೆ ಬಂದ್ವಿ. ಇಲ್ಲೆಲ್ಲರೂ ಪೂಜೆ ಮಾಡಿ ಆ ಕಡೆ ಗುಡಿ ಕಡೆ ಹೋಗಾರ. ಸೊ ನಾವು ಇಲ್ಲೇ ಒಂದು ಸ್ವಲ್ಪ ಇದನ್ನು ತೊಗೊಂಡು ಆರತಿ ಅದು ತೊಗೊಂಡು ಹೋಗೋನು ದೇವಸ್ಥಾನ ಕಡೆ. ಸೊ ಅಲ್ಲಿ ರೂಟ್ ಐತಿ ದೇವಸ್ಥಾನ ಕಡೆ ಹೋಗ್ರ ನೋಡ್ರಿ. ಪವನ್ ಹೇಳದಾನ ಬಾ ಇಲ್ಲವಾ. ಗೋವಿಂದ ಫೈನಲಿ ಮೆಟ್ಲ ಅದು ಎಲ್ಲ ಮುಗಿಸಿ ನಾವು ಹೊಂಟೇವಿ ಗುಡಿ ಕಡೆ. ಇಷ್ಟು ಬರತ್ತಾರ ಹಿಂದೆ ಎಲ್ಲ ಮುಗೀತು. ಗುಡಿ ಕಡೆ ಹೊಂಟೇವಿ. ಹಂಗೆ ಈಗ ನಮ್ಮದು ಗಾಡಿಯಾಗ ಲಗೇಜ್ ಅದು ಎಲ್ಲ ಅದಾವ. ಸೊ ಫ್ರೆಶ್ ಅಪ್ ಆಗಿ ನಮ್ಮದು ದರ್ಶನ ಟೈಮಿಂಗ್ ಐತಿ 7 ಗಂಟೆ. ಸೊ ಹೋಗಿ ಈವ್ನಿಂಗ್ ದರ್ಶನ ಅದು ಮಾಡ್ಬೇಕು. ಅದಕ್ಕಿಂತ ಮುಂಚೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಕ್ಕಿಂತ ಮುಂಚೆ ನಾವು ಮಾಡಬೇಕು ವರಹ ಸ್ವಾಮಿ ದರ್ಶನ. ಸೊ ವರಹ ಸ್ವಾಮಿ ದರ್ಶನ ಅದು ಮಾಡಿಕೊಂಡು ಸಂಜೆ ಮುಂದೆ 7ಕ್ಕೆ ಕರೆಕ್ಟ್ ದರ್ಶನಕ್ಕೆ ಟೈಮಿಂಗ್ ಕೊಟ್ಟಾರ. ಸೊ ಹೋಗಿ ಕ್ಯೂ ಹಚ್ಬೇಕು. ಸೊ ಗೈಸ್, ಬೆಟ್ಟ ಹತ್ತಿ ಬಂದಿಂದ ಇಲ್ಲಿ ತಿರುಮಲದಾಗ ಈ ಕಡೆ ಟಿಫನ್ ಅದು ಮಾಡಿದ್ವಿ. ಸೊ ಇಲ್ಲೇ ಒಬ್ರು ಅಂಕಲ್ ಇಲ್ಲೇ ಟೀ ಕುಡಿಯೋಕಂತಂದು ಇಲ್ಲಿ ಬಂದಿದ್ವಿ. ಹಂಗೆ ಇಲ್ಲಿ ನೋಡ್ರಿ, ಇವ್ರ ಅಂಕಲ್ ಇಲ್ಲಿ ಅದಾರಲ್ಲ, ಇಲ್ಲಿ ಇವರೆಲ್ಲ ನಮ್ಮ ಕರ್ನಾಟಕದವ್ರು. ಯಾವ ಊರಪ್ಪ ಅವರು? ಕುಳಗೇರಿ, ಬಾಗಲಕೋಟೆ ಡಿಸ್ಟಿಕ್. ಅಂಕಲ್ ಇಲ್ಲಿ ನೋಡ್ರಿ, ಇಲ್ಲೇ ಎಲ್ಲ ನಮ್ಮ ಸೈಡ್ ಏನೇನು ಸ್ಪೆಷಲ್ ಐತಿ ಎಲ್ಲ ಪ್ರಿಪೇರ್ ಮಾಡ್ತಾರೆ ಅಂಕಲ್. ಹಾಂ, ಮಿರ್ಚಿ ಹಾಕತ್ತಾರ. ಆಮೇಲೆ ಮತ್ತು ಆಲೂಗಡ್ಡೆ ಬಜ್ಜಿ, ಸಮೋಸ ಎಲ್ಲ ಅವರ ಪ್ರಿಪೇರ್ ಮಾಡ್ತಾರೆ. ಸೊ ನಮ್ಮ ಸೈಡ್ ಟೇಸ್ಟ್ ತಿನ್ನಂಗೆ ಆಕೈತಿ. ಇಲ್ಲಿ ಬಂದು ತಿನ್ರಿ. ಇಲ್ಲೇ ಗುಡಿಗೆ ಹೋಗೋ ಎಂಟ್ರೆನ್ಸ್ ರೋಡ್ದಾಗ ಐತಿ. ಎಲ್ಲೇ CR ಆಫೀಸ್ ಮೆಟ್ಲ ಹತ್ತಿ ಅಲಿಪೇರಿ ಮೆಟ್ಲಿಂದ ಹಿಂಗೆ ಹೋಗ್ತಿರ್ತೀರಿ. ಸೊ ಇಲ್ಲೇ ಐತಿ. ಸೊ ಗೈಸ್, ಎಲ್ಲರೂ ಸ್ಟೆಪ್ಸ್ ಎಲ್ಲ ಹತ್ತಿ ಮತ್ತು ಫ್ರೆಶ್ ಅಪ್ ಆಗಿ ಈಗ ಟೈಮ್ ಆಗೈತಿ 6 ಗಂಟೆ. ಸೊ ಎಲ್ಲರೂ ಫ್ರೆಶ್ ಅಪ್ ಆಗ್ಯಾವೆ ನೋಡ್ರಿ. ಎಲ್ಲರೂ
ಇದು ನೋಡ್ರಿ ಇಲ್ಲ ಆಂಟಿ ಅಂಕಲ್ ಇಲ್ಲಿ. ಸೊ ಇಷ್ಟು ರೆಡಿಯಾಗಿ ಈಗ ಹೊಂಟೇವಿ ವೆಂಕಟೇಶ್ವರ ದೇವಸ್ಥಾನದ ಕಡೆ. ಸೊ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡ್ಬೇಕು. ಯಾಕಂದ್ರೆ ನಮ್ದು 7 ಗಂಟೆಗೆ ಕ್ಯೂ ಐತಿ. 7 ಗಂಟೆ ಕ್ಯೂ ಹಚ್ಚಿದ್ರೆ ನಾವು ರಾತ್ರಿನೂ ಆಗ್ಬೋದು, ಒಮ್ಮೆ ಜಲ್ದು ಆಗ್ತೈತಿ. ಆದರೆ ಇಲ್ಲೆಲ್ಲ ಕೇಳಿದ ಪ್ರಕಾರ ಇವತ್ತು ಜಲ್ದು ಆಗ್ತೈತಿ, ರಶ್ ಇಲ್ಲ ಅಂತಂದು ಹೇಳ್ಯಾರ. ಸೊ ನೋಡೋಣ ನಾ ಎಷ್ಟು ಗಂಟೆಗೆ ಹೊರಗೆ ಬರ್ತೇನೆ. 7 ಗಂಟೆಗೆ ಅಂದ್ರೆ ನಮ್ಮ ಕ್ಯೂ ಐತಿ. ಬರ್ರಿ ಹೋಗೋಣ. ಅಲ್ಲಿ ತನಕ ನನ್ನ ಫೋನ್ ಲಾಕರ್ನಾಗ ಇರ್ತೈತಿ. ಸೊ ನಾವು ಟೆಂಪಲ್ ಕಡೆ ಹೊಂಟೇವಿ. ಹಾಗೆಲ್ಲ ಹೇಳ್ದಂಗೆ ನಮ್ಮ ಗಾಡಿ ಟಿ ಗಾಡಿ ಬಿಟ್ಟು ಸೊ ಈಗ ಒಂದು ಸುಮೋ ಗಾಡಿ ಮಾಡ್ಕೊಂಡು ಹೊಂಟೇವಿ. ಎಷ್ಟು ಟೋಟಲ್ 7 ಮಂದಿ ಇದ್ದೀವಿ. 200 ರೂಪಾಯಿ ತೊಗೊಂಡಾರ ಸುಮೋ ಗಾಡಿ. ನೋಡ್ರಿ ಎಲ್ಲರೂ ಅದೇ ಗುಡಿ ಕಡೆ. ಆಮೇಲೆ ಅಲ್ಲಿ ಪಾರ್ಕಿಂಗ್ ನಮಗಲ್ಲಿ ಪಾರ್ಕಿಂಗ್ ಸಮಸ್ಯೆ ಇರ್ತೈತಿ. ಸೊ ಅವ್ರಾದ್ರೆ ನಮ್ದು ಕ್ಯೂ ಎಲ್ಲಿರ್ತೈತಿ ಏನು ಎಲ್ಲ ಎಕ್ಸಾಕ್ಟಾಗಿ ಬಿಡ್ತಾರೆ. ಆಮೇಲೆ ಜಲ್ದಿ ಬಿಡ್ತಾರೆ. ನಮ್ದು 7 ಗಂಟೆಗೆ ಇರೋದು ಪಾಳೆ ನಾವು 6 ಗಂಟೆಗೆ ಬಿಟ್ಬಿಟ್ಟೇವಿ. ಸೊ ಹೆಂಗಾರ ಮಾಡಿ ಜಲ್ದಿ ಹೋಗ್ಬೇಕು ಅನ್ನೋದಕ್ಕೆ ಸುಮ್ಮ ಗಾಡಿ ತೊಗೊಂಡು ಹೊಂಟೇವಿ. ಬರೀ ನಮ್ಮದು ಕ್ಯೂ ದರ್ಶನಕ್ಕೆ ಹೊಂಟೇವಿ. ಲಾಕರಿನ ದೂರ ಐತಿ. ಸೊ ಎಷ್ಟಾಗ್ತದೆ ಅಷ್ಟು ಮಾಡಾಕತ್ತೀನಿ. ನೋಡ್ರಿ ನಮ್ಮಿ ನಗಾಗತ್ತ ನೋಡ್ರಿ. ಫುಲ್ ದೂರ ಐತೆ ಅನಿಸ್ತೈತಿ. ಹಿಂಗೆ ಎಲ್ಲ ಕಡೆ ಮತ್ತು ಬಸ್ ಮ್ಯಾಲೆ ಅಂತ ಐತಿ. ನೋಡ್ರಿ ಎಲ್ಲರೂ ಹಾಯ್ 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 ಸ್ಟಾರ್ಟ್ ಮಾಡೋದು. ಸೊ ಇನ್ನೇನು ಸೂನ್ ಭಾಳ ದೂರ ಇಲ್ಲ ದರ್ಶನ ಮಾಡೋದು. ಸೊ ಅಲ್ಲಿ ಮ್ಯಾಲಿಂದ ನಾವು ನಡ್ಕೊಂಡು ಬರಾಕತ್ತ ಆಲ್ರೆಡಿ ಈಗ 15 ನಿಮಿಷ ಆಯ್ತು. ಸೊ ಇನ್ನೂ ನಮ್ದು ಕ್ಯೂ ಹಂಗೆ ಹೊಂಟೇವಿ ಪೂರ. ಇನ್ನೂ ಲಾಕರು ಬಂದಿಲ್ಲ. ಸೊ ಲಾಕರ್ ಆಗಿಂದ ಆಮೇಲೆ ಮೇನ್ ಕ್ಯೂ ಸ್ಟಾರ್ಟ್ ಆಗ್ತದೆ. ಸೊ ಇನ್ನೂ ಏನು ಸ್ಟಾರ್ಟ್ ಆಗಿಲ್ಲ, ಜಾಸ್ತಿ ಗದ್ದಲಿಲ್ಲ ಅನಿಸತ್ತಿಲ್ಲ. ಬರೀ ಹೋಗೋಣ. ಸೊ ಗೈಸ್ ಫೈನಲಿ ನಮ್ಮ ದರ್ಶನ ಮುಗಿದೈತಿ. ಎಷ್ಟೊತ್ತಿಗೆ 9:15 7 ಗಂಟೆಗೆ ಹೋಗಿದ್ವಿ. 9:40 ಹೋಗೈತಿ. ಸೊ 6ಊರಿಗೆ ನಾವು ರೂಮ್ ಬಿಟ್ಟೇವಿ. ಎಲ್ಲ ನಡ್ಕೊಂತ ಹೋಗೋದ್ರಾಗಂದ್ರೆ 7 ಗಂಟೆಗೆ ಸ್ಟಾರ್ಟ್ ಆಗೈತೆ ನಮ್ಮ ಪಾಳೆ. 6:40ಕ್ಕೆ ನಾವು ಸ್ಟಾರ್ಟ್ ಮಾಡೀವಿ. ಸೊ 2.5 ತಾಸ್ದಾಗ ನಮ್ಮ ದರ್ಶನ ಅದು ಆಗೈತಿ. ವಾಪಸ್ ಎಲ್ಲ ಹೊರಗೆ ಬಂದು ಲಡ್ಡು ಆಮೇಲೆ ಫೋನ್ ಲಾಕರ್ದಾಗ ಇಡೋದು ಅದು ಎಷ್ಟು ದೂರ ಐತಿ. ಸೊ ಅದನ್ನ ತರಕ್ಕೆ ಭಾಳ ಆತತ್ತೆ. ಹಂಗೆ ಈಗ ಆಲ್ರೆಡಿ ಟೈಮ್ ಎಷ್ಟದು ಫೋನ್ ಟೈಮ್ ಎಷ್ಟದು 11:35 ಆಲ್ರೆಡಿ ಟೈಮು. ಸೊ ಕಾಲಂಕರು ಭಾಳ ಅಂದ್ರೆ ಭಾಳ ನೋವು ಆತಾವು. ಇಲ್ಲಿ ನೋಡ್ರಿ ಇಲ್ಲೇ ಗುಡಿ ಮುಂದೆ ಅದೇನಿ. ದರ್ಶನ ಮಾತ್ರ ಮಸ್ತ್ ಆತ. ಸೊ ದರ್ಶನ ಮಾಡಿ ಹೊರಗೆ ಬಂದ್ಬಿಟ್ಟೇನ ಭಾಗ್ಯ ಅಳಾಕತ್ ಬಿಟ್ಟಿದ್ಲು. ಯಾಕೆ ಅಳಾತಿದ್ದಿ? ಈಗೂ ಕಣ್ಣ ನೀರು ಬರ ಯಾಕೆ? ಹಂಗೆ ಫಸ್ಟ್ ಟೈಮ್ ಅಲ್ಲ, ತಡ್ಕೊಳಕ್ಕೆ ಆಗಂಗಿಲ್ಲ. ಅಲ್ಲಿ ಹೋಗಿಂದ ಕೈ ಎಲ್ಲ ನಡ್ಗಾಕತ್ ಬಿಟ್ಟಿದ್ದು. ಕಣ್ಣಾಗ ನೀರು ತಾನ ಬರ್ತಾವ. ಸೊ ಆಕಿ ಫಸ್ಟ್ ಟೈಮ್ ತಿರುಪತಿ ನೋಡ್ಯಾಳ. ಫುಲ್ ಕಣ್ಣ ನೀರು ಬಂದ್ಬಿಟ್ಟಿದ್ದು ಆಕಿಗೆ. ಹಂಗೆ ನಮ್ಮ ಮಮ್ಮಿ ಇನ್ನೂ ಹೋಗಾಗ ಆ್ಯಕ್ಚುಲಿ ಏನೋ ಒಂದು ಟ್ರೈ ಮಾಡಿದ್ರೆ ನಮ್ಮ ಮಮ್ಮಿಗೆ ಆಗಲಿಲ್ಲ. ಮಮ್ಮಿ ದರ್ಶನ ಹೆಂಗಾತ? ದರ್ಶನ ಸೂಪರ್ ಆತು. ತಿಮ್ಮಪ್ಪನ ದರ್ಶನ ಹೆಂಗಾತು ಅಂತ ಕೇಳಂಗಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆದ್ರೆ ನಮ್ಗೆ ನೋಡಿದ ತೃಪ್ತಿ ಸಿಕ್ಕಿಲ್ಲ ಇನ್ನು. ಅದು ಎಷ್ಟು ಸಲ ನೋಡಿದ್ರು ಯಾರಿಗೂ ತೃಪ್ತಿ ಸಿಗಂಗಿಲ್ಲ. ಆಂಟಿ ನಿಮ್ಮ ದರ್ಶನ ಹೆಂಗಾತ್ರಿ? ಅಜ್ಜಿದು ಹೆಂಗಿತ್ತು ಅಂಕಲ್? ಅಜ್ಜಿದು ಹೆಂಗಿತ್ತು? ಅಜ್ಜಿ ಸೊ ಅಲ್ಲೊಬ್ಬಕ್ಕೆ ಅಜ್ಜಿ ಫುಲ್ ದುಗ್ಸಾಡಾಗತ್ತಿದ್ಲು. ಆಕೆಗೆ ಬರೋಬ್ಬರಿ ಬೈದ್ಬಿಟ್ಟಿದ್ವಿ ಅಲ್ಲೇ ಪಾಳೆದಾಗ. ಅಂದರೂ ಜಲ್ದಿ ಆಗೈತಿ ಪಾಳೆ ನಮ್ದು. ಇನ್ನು ಆ್ಯಕ್ಚುಲಿ ಹಂಗೆ ನೋಡಿದ್ರೆ ನಮ್ದು ಇನ್ನೂ 300 ರೂಪೀಸಿನ ಟಿಕೆಟ್ ಅದಾವು. ಅದು 5ನೇ ತಾರೀಕು ಬಂದೈತಿ. ಆದರೆ ನಾವು SST ಟೋಕನ್ಸ್ ತೊಗೊಂಡು ಏಪ್ರಿಲ್ 3ನೇ ತಾರೀಕಿಗೆ. ಯಾಕಂದ್ರೆ ಆಂಟಿದ ಮತ್ತು ಅಂಕಲ್ ಇದ್ದಿದ್ದಿಲ್ಲ. ಸೊ ಇಷ್ಟರು ಇವತ್ತಾಗತ್ತಂತ ನಮ್ಮ ಮಮ್ಮಿ ಅದನ್ನ ನೋಡಿ ಈಗ ತಿರುಪತಿ ಮಕ್ಕಳ ದರ್ಶನ ನೋಡಿ ಎಲ್ಲ ನೋಡ್ಲಾರ್ದದ್ದು ಸಾಲಿಲ್ಲ ಅಂತಂದು ನಮ್ಮ ಮಮ್ಮಿ ಏನೇನು ಆ ಥರ 5ನೇ ತಾರೀಕೊಮ್ಮೆ ದರ್ಶನ ಮಾಡಿಬಿಡೋನು ಅಂತ ನಮ್ಮ ಪಪ್ಪ ಕೇಳ್ತಾರೆ. ಅದು ನಮ್ಮ ಪಪ್ಪ ಬಿಡೋಂಗಿಲ್ಲ. ಸೊ ನಾಳೆ ಒಂದು ದಿನ ಇಲ್ಲೇ ಇದ್ದು ಒಂದು ಸ್ವಲ್ಪ ಅಡ್ಡಾಡಿ ಮತ್ತು ಮುಂದೆ ನೋಡೋಕೆ ಹೋಗೋದು. ಸೊ ಎಷ್ಟು ತಿರುಪತಿ ಬ್ಲಾಗ್ ಆಮೇಲೆ ಅಲಿಪಿರಿ ಸ್ಟೆಪ್ಸ್ ಹತ್ತಿದ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಸೊ ಈ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ದೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್. ಮನದಲ್ಲಿ ಇಳಿಯುವ ಭಾವವೇ ಜೀವಿತ, ಕನಸಿಗಿಂತ ಈ ಸಮಯ ಎಂದಿಗೂ ಅದ್ಭುತ.